ಇಲ್ಲಿ ಒಂದು ಸುಂದರವಾದ ತಾತ್ಪರ್ಯವನ್ನು ಆಚಾರ್ಯ ಕೊಡ್ತಾರೆ. ದೇವರನ್ನು ಗುಣಪರಿಪೂರ್ಣ ಅಂತಾನೆ ಉಪಾಸನೆ ಮಾಡಬೇಕು. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿನಗೆ ಸಂಸಾರ ಬಂಧನ ಕಳಿಸಿಕೊಳ್ಳಬೇಕಾದರೆ, ದೇವರು ನಾನು ಇವನನ್ನು ಬಿಡುಗಡೆ ಮಾಡ್ತೀನಿ ಅಂತ ದೇವರನ್ನು ಬೇಕಾದರೆ ಇರುವ ಒಂದೇ ಒಂದು ಮಾರ್ಗ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅನ್ಯ ಪಂಥ ಬೇರೆ ದಾರಿಗಳು ಅಯನಾಯ ಮೋಕ್ಷಕ್ಕೆ ನ ವಿದ್ಯತೆ, ಇಲ್ಲ ಅಂದರು ಮತ್ತೇನು ಮಾಡಬೇಕು? ತಮೇವಂ ವಿದ್ವಾನ್, ಭಗವಂತನನ್ನು ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದರೇನೆ ದೇವರ ಅನುಗ್ರಹ ಆಗೋದು. ಹಾಗಾದರೆ ಇದಕ್ಕೆ ವಿರೋಧ ಬಂತಲ್ಲ. ಆಚಾರ್ಯರಂತಾರೆ, ಗೋಪಿಕಾ ಸ್ತ್ರೀಯರು ಆ ಜನ್ಮ ಆದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಲ್ಲ. ಶ್ರೀಮದಾಚಾರ್ಯರು ಮೊದಲನೇದು ಈ ತರಹದ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ, ಆಮೇಲೆ ಉತ್ತರವನ್ನು ಕೊಡ್ತಾರೆ. ಅದು ಭಾರಿ ವಿಶೇಷ. ಕೆಲವೊಮ್ಮೆ ಊದಕ್ಕೆ ನಾವು ಯಾರು ಏನು ಹೇಳ್ತಾರೋ ಆಯಿತು ತಲೆ ಅಲ್ಲಾಡಿಸಿಕೊಂಡು ಹೋದರೆ ಸಮಸ್ಯೆ. ಮೊದಲು ಪ್ರಶ್ನೆ ಬರಬೇಕು, ರಾಯರೇ ದೇವರನ್ನು ಗುಣಪರಿಪೂರ್ಣ ಅಂದರೆ ಉದ್ಧಾರ ಮಾಡ್ತಾನೆ ಅಂತ ಅಂದಿದ್ರಿ, ಇವರು ಗುಣಪರಿಪೂರ್ಣ ಅಂದಿಲ್ಲ. ನಾವು ಪ್ರಶ್ನೆ ಮಾಡೋದಿಲ್ಲ ಅಂತ ರಾಜರಿಗೆ ಗೊತ್ತು, ಅದಕ್ಕೆ ನಮ್ಮ ಪರವಾಗಿ ಅವರೇ ಪ್ರಶ್ನೆಯನ್ನು ಮಾಡ್ಯಾರ. ನಾವು ಅದನ್ನೂ ಗಮನಿಸದೆ ಸೀದಾ ಹೋಗ್ತಾ ಇದ್ದರೆ ಗತಿ ಏನು? ಅದು ಏನು ಪ್ರಿಂಟ್ ಮಿಸ್ಟೇಕೋ, ಏನಾದರೂ ತಪ್ಪಿದೆಯೋ ಸ್ವಲ್ಪ ನೋಡಬೇಕು. ಒಂದ್ಸಲ ಹಾಗೆ ಆಯ್ತು ಪಾಪ. ಈ ಆಸ್ತಿಯನ್ನು ಅಪ್ಪನ ಆಸ್ತಿಯನ್ನು ಇಬ್ಬರು ಮಕ್ಕಳಿಗೆ ಸಮನಾಗಿ ವಿಭಾಗ ಅಂದರು. ವಿಭಾಗದಲ್ಲಿ ರೀತಿ ನೀತಿ ಇದೆ. ಪ್ರತಿಯೊಂದು ವಿಭಾಗ ಅಂಥೇಳಿ ಎರಡು ಪುಸ್ತಕ ಇಟ್ಕೊಂಡಿದ್ದ ಅವ್ರ ಮನೇಲಿ. ಒಂದು ಸತ್ಯನಾರಾಯಣ ಪೂಜೆ, ಇನ್ನೊಂದು ಶ್ರಾದ್ದದ್ದು. ಅದನ್ನು 2 ವಿಭಾಗ ಮಾಡಿಬಿಟ್ರು. ಒಂದು ಪೇಜ್ ಅದು, ಇನ್ನೊಂದು ಪೇಜ್ ಇದು, ಒಂದು ಪೇಜ್ ಅದು, ಇನ್ನೊಂದು ಪೇಜ್ ಇದು. ಸರಿ ಆದಮೇಲೆ ಬೈಂಡ್ ಮಾಡಿಸಿದ್ರು. ಯಾರ್ದೋ ಮನೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ರೆ ಶುರು ಮಾಡ್ದ ಅವನು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ದೊಡ್ಡದಾಗೆ ಸಂಕಲ್ಪ ಹೇಳಿ ಸತ್ಯನಾರಾಯಣ ಪೂಜಾ ಕೆಂ ಕರ್ಮ ಕರಿಷ್ಯೆ. ಮುಂದಿನ ಪೇಜಲ್ಲಿ ಪವಿತ್ರಂ ಧೃತ್ವ ಪವಿತ್ರಂ ದೇವಿತಾತಂ ಬ್ರಹ್ಮಣ ಪ್ರತಿಮಂತಿತ್ತು. ಸ್ವಾಮಿ ಇದುವರೆಗೂ ಏನು ಮಾಡಿಲ್ಲ ನೋಡ್ರಿ, ಪುಸ್ತಕದಲ್ಲಿದೆ ಅಂದ. ಸರಿ, ಮುಂದೆ ಸತ್ಯನಾರಾಯಣ ಸ್ವಾಮಿ ಆವಾಹಯಾಮಿ, ಸತ್ಯನಾರಾಯಣ ಸ್ವಾಮಿನೇ ನಮಃ ಪಾದೋ ಪೂಜೆಯಾಮಿ. ಮುಂದಿನ ಪೇಜಲ್ಲೆಲ್ಲ ಆಯಿತು. ಮುಂದೆ ಅನ್ನ ಎಲ್ಲ ಆಗಿದೆಯಾ? ಯಾಕೆಂದ್ರೆ ಪಿಂಡ ಪ್ರದಾನಕ್ಕೆ ಅಲ್ರಿ, ಸತ್ಯನಾರಾಯಣ ಪೂಜೆ ಇದು ಪುಸ್ತಕ ಅಂದ. ಇವನು ಬೈಂಡ್ ಮಾಡಿಸಿದ್ದು ಹೀಗೆ, 1ನೇ ಪೇಜ್ ಸತ್ಯನಾರಾಯಣ ಪೂಜೆ, 3ನೇ ಪೇಜು ಶ್ರಾದ್ದ ಪ್ರಯೋಗ. ಹೀಗೆ ಮಾಡಿದರೆ ಅದಕ್ಕೆ ನಮಗೂ ಸ್ವಲ್ಪ ವಿವೇಕ ಬೇಕಲ್ಲ. ಸ್ವಲ್ಪ ಕೇಳಿದ ಮೇಲೆ ಅದಕ್ಕೆ ಅಂತಾರೆ, ಯಾಕೆ ಹೀಗೆ ದೇವರು ಮಾಡಿದ? ಆಚಾರ್ಯರಂತಾರೆ, ಕೃಷ್ಣಕಾಮಸ್ತದಾ ಗೋಪ್ಯ. ಕೃಷ್ಣನಲ್ಲಿ ಕಾಮನೇ ಇತ್ತು ಅವರಿಗೆ. ಇಬ್ಬರೂ ಒಂದೊಂದು ಪುಸ್ತಕ ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅವರು. ಅದೇ ವಿವೇಕ ಬೇಕು. ಸರಿಯಾಗಿ ಹಂಚೋದಂದ್ರೆ ಹೀಗೆ ಹಂಚಿಬಿಟ್ರೆ ಗತಿ ಏನದು? ನೀನೊಂದು ಪುಸ್ತಕ ಇಟ್ಕೋ, ನಾನೊಂದು ಪುಸ್ತಕ ಇಟ್ಕೊಳ್ತೀನಿ, ಇಲ್ಲ ಜೆರಾಕ್ಸ್ ನಿಂಗೊಂದು ನಂಗೊಂದು. ಇಲ್ಲೇನೆಂದರೆ ಕೃಷ್ಣಕಾಮಸ್ತದಾ ಗೋಪ್ಯ. ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಕಾಮವನ್ನು ಮಾಡಿದರು. ತ್ಯಕ್ತ್ವಾ ದೇಹಂ ದಿವಂಗತಾ. ದೇಹವನ್ನು ಬಿಟ್ಟು ಅವರು ಸ್ವರ್ಗಲೋಕಕ್ಕೆ ಹೋದರು. ಸಮ್ಯಕ್ ಕೃಷ್ಟಂ ಪರಬ್ರಹ್ಮ. ನಂತರದಲ್ಲಿ ಪರಮಾತ್ಮನನ್ನು ಗುಣಪರಿಪೂರ್ಣ ಅಂತ ಚೆನ್ನಾಗಿ ತಿಳಿದರು. ಅದಾದ ಮೇಲೆ ದೇವರು ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದು. ಪೂರ್ವಂಚ ಜ್ಞಾನ ಸಂಯುಕ್ತಾ. ಅವರು ಗೋಪಿಕಾ ಸ್ತ್ರೀಯರಾದಾಗ ಸ್ವಲ್ಪವೂ ಕೃಷ್ಣ ಅಂದರೆ ದೇವರು ಅನ್ನೋ ಜ್ಞಾನವೇ ಇಲ್ಲ ಅನ್ಕೋಬೇಡ್ರಿ. ಜ್ಞಾನ ಇತ್ತು, ಆದರೆ ಪ್ರೇಮದ ಪ್ರಪೋರ್ಷನ್ನು, ಪ್ರೇಮದ ರೇಷಿಯೋ ಜಾಸ್ತಿ ಇತ್ತು. ದೇವರಲ್ಲಿ ಭಕ್ತಿ ಜೊತೆಯಲ್ಲಿ ಕಾಮದ ಇದು ಹೆಚ್ಚಿತ್ತು, ಭಕ್ತಿ ಕಮ್ಮಿ ಇತ್ತು. ಪೂರ್ವಂಚ ಜ್ಞಾನ ಸಂಯುಕ್ತ ತತ್ರಾಪಿ ಪ್ರಾಯಶಸ್ತತ ಅತಸ್ತಾಸಾಂ ಪರಂ ಬ್ರಹ್ಮ ಗತಿರಾಸೀನ್ ನಕಾಮತಃ. ಅವರಿಗೆ ಪರಮಾತ್ಮ ಸದ್ಗತಿಯನ್ನು ಮಾಡಿದ್ದು ಕಾಮದಿಂದಲ್ಲ, ಭಕ್ತಿಯಿಂದಲೇ. ಕಡೆಗೆ ಆಚಾರ್ಯರು ಈ ಮಾತನಾಡೋದು, ನತು ಜ್ಞಾನಮೃತೆ ಮೋಕ್ಷೋ ನಾಣ್ಯ ಪಂಥ ಇತಿ ಶ್ರುತಿ. ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಅಂತ ಹೇಳುವ ಶ್ರುತಿನೇ ಬಲಿಷ್ಠವಾದದ್ದು ಅಂತ. ಇಷ್ಟು ಹೇಳಿ ಆದ ಮೇಲೆ ಅವರು ಕೃಷ್ಣ ಕೇಳ್ದ, ನೀವೆಲ್ಲ ಬರಬಾರ್ದು. ಯಾಕೆ ಬಂದ್ರಿ? ಕೃಷ್ಣ ನಿನ್ನ ವೇಣುನಾದ ಕೇಳಿ ಬಂದ್ವಿ. ಹಾಗೆಲ್ಲ ಬರಬಾರ್ದು. ನಿಮಗೆ ನಾನು ಸಾಕ್ಷಾತ್ತಾಗಿ ಒಲಿಯೋದಿಲ್ಲ. ನೀವು ಪೂಜೆ ಮಾಡಬೇಕಾದ ಪ್ರತಿಮೆ ಅಂದರೆ ನಿಮ್ಮ ಗಂಡನ ಪೂಜೆಯನ್ನೇ ಮಾಡಬೇಕು. ಗಂಡನ ಪೂಜೆ ಅಂದರೆ ಗಂಡನಿಗೆ ಅನುಕೂಲ ಮಾಡಿಕೊಡೋದು ಅಂತ. ಗಂಡನಿಗೆ ಪೂಜೆ ಅಂದರೆ ಗಂಡನಿಗೆ ಧೂಪ, ದೀಪ, ಪಂಚಾಮೃತ, ಅಭಿಷೇಕ ಅವೆಲ್ಲ ಅಲ್ಲ. ಗಂಡ ಮಾಡುವ ಸತ್ಕರ್ಮಗಳಿಗೆ ಅನುಕೂಲಳಾಗಿದ್ದು ಅವನು ಮಾಡುವ ಸತ್ಕರ್ಮದಲ್ಲಿ ಭಾಗಿಯಾಗೋದಿದೆಯಲ್ಲ, ಒಟ್ಟು ಗಂಡನೇ ಪ್ರತೀಕ. ದುಶ್ಶೀಲೋ ದುರ್ಭಗೋ ವೃದ್ಧೋ ಭರ್ತೃ ಶುಶ್ರೂಷಣಂ ಸ್ತ್ರೀಣಾಂ ಪರೋಧರ್ಮೋ ಕ್ಷಮಾಯಯ.
ಗಂಡನ ಸೇವೆಯನ್ನು ಮಾಡೋದು, ಗಂಡನ ಬಂಧು ಬಳಗವನ್ನು ಚೆನ್ನಾಗಿ ನೋಡ್ಕೊಂಬೋದು. ಗಂಡ ಹೇಗೇ ಇರಲಿ, ದುಶ್ಶೀಲ ದುರ್ಭಗ, ಅವನು ಸರಿ ಇಲ್ಲ, ಅವನಿಗೆ ರೋಗ ರುಜಿನಗಳಿದೆ, ವೃದ್ಧನಾಗಿದ್ದಾನೆ, ಜಡೋರೋಗ್ಯದನೋಪಿವ, ಅವನು ಪೆದ್ದ, ಅವನಲ್ಲಿ ಹಣ ಇಲ್ಲ, ಏನೇ ಆದರೂ ಅವನನ್ನು ಬಿಡಬಾರದು. ಇದು ಭಾಗವತ ಹೇಳೋದು. ಇದನ್ನು ಜಾಸ್ತಿ ಹೇಳಿದ್ರೆ ಸ್ತ್ರೀ ಸಂಘದವ್ರು ನಮ್ಮ ಮೇಲೆ ಕೇಸೇ ಹಾಕಿಟ್ಬಿಡ್ತಾರೆ, ಮುಚ್ಚರಿ ಬಾಯಿ ಅಂಥೇಳಿ. ದೇವರು ಒಂದು ವ್ಯವಸ್ಥೆಯನ್ನು ಮಾಡ್ಯಾನ. ನೀನು ಮನೆಯನ್ನು ನೋಡ್ಕೋ, ಅವನು ಹೊರಗೆ ಸಂಪಾದನೆ ಮಾಡಿಕೊಂಡು ಬರ್ತಾನೆ. ಅವನು ಮಾಡಿದ ಪುಣ್ಯದ ಅರ್ಧ ಭಾಗ ಸಂಕಲ್ಪ ಮಾಡಲಿ ಬಿಡಲಿ ನಿನಗೆ ಬರುತ್ತೆ. ಅವನು ಗಂಗಾದಲ್ಲಿ ಮುಳುಗದ ಅಂದರೆ ಅರ್ಧ ಪುಣ್ಯ ನಿನಗೆ, ಎಷ್ಟು ಅನಾಯಾಸವಾಗಿ. ಅದಕ್ಕೆ ಅವನು ಗಂಗಾದಲ್ಲಿ ಮುಳುಗಿಸ್ತಾನೇ ಇದ್ಲೊಬ್ಬಳು, ಮುಳುಗರಿ ಅಂಥೇಳಿ. ನಂಗೆ 108 ಬರಬೇಕು ಅಂದ್ರೆ ನೀವು 216 ಹಾಕ್ರಿ ಅಂತ. ಅಲಕನಂದಾದಲ್ಲಿ ಹೋಗ್ಬಿಡ್ತೇನೆ, ನಾ ಗಟ್ಟಿಯಾಗಿರ್ತೇನಲ್ಲ ಅಂದ್ಲು. ನೀ ಇದ್ದೇ ಇರ್ತಿ. ಅಂತೂ ಗಂಡ ಮಾಡುವ ಪುಣ್ಯ ಹೆಂಡತಿಗೆ ಅರ್ಧ, ಹೆಂಡತಿ ಮಾಡುವ ಪಾಪ ಗಂಡನಿಗೆ ಅರ್ಧ. ಹೀಗೆ ದೇವರ ವ್ಯವಸ್ಥೆ ಇದೆ. ಹೀಗಾಗಿ ನೀವು ಸರ್ವಥಾ ಬರಬೇಡ್ರಿ. ಅವರೆಲ್ಲ ಅಂದರು, ಕೃಷ್ಣ ಹೀಗೆಲ್ಲ ಅನ್ನಬೇಡ, ನಾವೆಲ್ಲ ಬಿಟ್ಟು ನಿನ್ನಲ್ಲಿ ಭಕ್ತಿಯಿಂದ ಬಂದರೆ ನೀನು ಹೀಗೆ ಕೈ ಕೊಡೋದಾ? ದಯಮಾಡಿ ನಮ್ಮನ್ನು ಕಳಿಸ್ಬೇಡ. ಅಲ್ಲ, ನಿಮ್ಮ ಪತಿ ಇದ್ದಾನಲ್ಲ, ಅವನೆಲ್ಲಿ ಕಿತಾಪತಿ, ನಮಗೆ ಸೀತಾಪತಿ, ನೀನೇ ಬೇಕು ಅಂದು. ನಿಮ್ಮ ಅತ್ತೆ ಮಾವ, ಅತ್ತೆ ಇಲ್ಲ ಮಾವ ಇಲ್ಲ, ಎಲ್ಲರೂ ಸೇವಾ ಮಾಡಿದ್ರು ಕಡೆಗೆ ರಿಸಲ್ಟ್ ಅನೌನ್ಸ್ ಮಾಡೋ ನೀನೇ. ಅವರ ಒಳಗೆ ಇದ್ದು ಸೇವೆಯನ್ನು ತೆಗೆದುಕೊಂಡು ಅನುಗ್ರಹ ಮಾಡೋ ನೀನೇ. ನೀನು ನಮಗೆ ಅನುಗ್ರಹ ಮಾಡು. ಅವರ ವೈರಾಗ್ಯವನ್ನು ನೋಡಿ ದೇವರು ಅನುಗ್ರಹ ಮಾಡಬೇಕು ಅಂದ್ಕೊಂಡ ಅಹಂಕಾರ ಬಂತು. ನಾವಿಲ್ಲದೆ ದೇವ್ರಿಗೆ ಇರಲಿಕ್ಕಾಗಲ್ಲ. ಸ್ವಲ್ಪ ನಮಗೆ ಸಾಧನೆಯ ಮೆಟ್ಟಿಲು ಒಂದೆರಡು ಹತ್ತಿದಾಗ ಮೊದಲು ಬರೋದೇ ಅಹಂಕಾರ. ಚೂರು ರೆಕಗ್ನೇಷನ್ ಸಿಕ್ತು, ಏನೋ ಸ್ನಾನ, ದೇವರ ಪೂಜೆ, ಎಲ್ಲೋ 4 ಜನದ ಕಡೆ ಪಾರಾಯಣವೋ ಪಾಠವೋ ಏನೋ ಹೇಳಿಕೊಟ್ಟ, ನೀವು ತುಂಬ ಸಾಧನೆ ಮಾಡ್ತಾಯಿದ್ದೀರಿ, ಮಾಡಬೇಕಪ್ಪ, ಮತ್ತೆ ದೇವರು ಮಾಡಿಸ್ತಾ ಇದ್ದಾನೆ, ಈ ಭಾವನೆ ಬರೋದಿಲ್ಲ. ಮತ್ತು ಮಾಡದೇ ಇದ್ರೆ ಹೇಗೆ? ಬನ್ನಿರಿ, ನೀವು ತಿಳ್ಕೊಂಡಿರೋ ಚೂರ ಇನ್ನೂ ಸಾಧನೆಗಳು ಎಷ್ಟೆಷ್ಟಿದೆ. ಮನುಷ್ಯನಿಗೆ ಅಹಂಕಾರ ಬಂದ್ಬಿಡತ್ತೆ. ಸರ್ವೋತ್ತಮನಾದ ದೇವರು ಸ್ವರಮಣ ಕೃಷ್ಣನನ್ನು ನೋಡಿ ಇವರು ತಿಳಿದದ್ದೇನು ಅಂದರೆ, ನಾವಿಲ್ಲದೆ ಕೃಷ್ಣನಿಗೆ ಇರಲಿಕ್ಕಾಗಲ್ಲ, ನಮ್ಮ ಅನಿವಾರ್ಯತೆ ದೇವರಿಗಿದೆ. ಸರ್ವೋತ್ತಮನಾದ ದೇವರು ಸ್ವರಮಣ. ಸ್ವರಮಣ ಅಂದದ್ದು ಯಾಕೆ ಅಂದರೆ, ಲಕ್ಷ್ಮೀದೇವಿಯಿಂದಲೂ ದೇವರಿಗೆ ಏನಾಗಬೇಕಾಗಿಲ್ಲ ಅಂತ. ಲಕ್ಷ್ಮೀದೇವಿಯಲ್ಲೂ ತನ್ನದೇ ಆದ ಒಂದು ಸ್ತ್ರೀರೂಪವನ್ನು ಇಟ್ಟು ಭೋಗ ಮಾಡುವ ಭಗವಂತ ಅವನಿಗೆ. ನಮ್ಮ ಅನಿವಾರ್ಯತೆ ಅಂದರೆ ಏನದು? ತಕ್ಷಣ ಅಂತರ್ಧಾನ ಆದ. ಅಹಂಕಾರ ಬಂತು, ಅಂತರ್ಧಾನ ಆದ. ಹೋ ಅಂತ ಅಳ್ತಾ ಕೂತು. ಆಗೋದಾದ ಒಬ್ಬಳನ್ನು ಕಟ್ಕೊಂಡು ಬೇರೆ ಹೋದ, ಅದು ಇನ್ನೂ ಬೇಜಾರು. ನದುಕ್ಕಂ ಪಂಚಭಿಸ್ಸಹ. ಒಂದು 10 ಜನಕ್ಕಾಗಿದ್ದು ನಮಗೂ ಆದರೆ ಏನೋ ಒಂದು ಸಂತೋಷ, ನಮಗೆ ಮಾತ್ರ ಆದರೆ ಬೇಜಾರು. ಏನಾದರೂ ಆಗಲಿ, ಮೊದಲನೇ ಪಂಕ್ತಿ ಎಲೆ ಸಿಕ್ಕಿಲ್ಲ, ನಂಗೆ ಮಾತ್ರ ಅಂದರೆ ಬೇಜಾರು. ಇನ್ನು 3-4 ಜನಕ್ಕೆ ಸಿಕ್ಕಿಲ್ಲ, ನಿಮಗೂ ಸಿಕ್ಕಿಲ್ಲಂತೆ. ಸಂತೋಷ ಅಪ್ಪ, ನಾವು ರಾಯರನ್ನು ಬೇಡ್ಕೋತಾ ಇದ್ದೆ, ನಂಗೆ ಸಿಗತ್ತೋ ಬಿಡುತ್ತೋ, ನಿಮಗೆ ಸಿಗಬಾರ್ದು ಅಂತ ನನ್ನ ಪಾಲಿಗೆ ರಾಯರಿದ್ದಾರೆ. ಸೊ ಇದು ಮನುಷ್ಯನಿಗೆ ಒಂದೇನೋ ಒಂದು ಸಂತೋಷ. ಕೆಲವರು ಕೇಳೋದೇ ಹಾಗೆ ಕೇಳ್ತಾರೆ, ನಿಮ್ಮಗಂದು ಫೇಲಂತೆ, ನಿಮ್ಮಗಂದೂ ಅಂತ ಬಂತು ಅಂತಾದರೆ ಇವ್ರ ಮಗಂದು ಅಂತಾನೆ. ಅದು ಯಾಕೆ ನಿಮ್ಮಗಂದು ಅಂತ ಅದೇ ನಮ್ಮಗಂದು ಹೋಗಿದೆ, ನಿಮ್ಮಗಂದು ಹೋಯಿತು ಅಂತ ಕೇಳಿ ಭಾಳ ಸಂತೋಷ ಆಯಿತು. ನಾ ಕೇಳಿದೆ, ಪಕ್ಕದ ಮನೆ ಪದ್ಮನಾಭಾಚಾರ್ಯ ಮಗಂದು ಹೋಗಿದೆ, ಹಿಂದಿನ ಮನೆ ಹಿರಣ್ಯಗರ್ಭಾಚಾರ್ಯ ಮಗಂದು ಹೋಗಿದೆ, ಮುಂದಿನ ಮನೆ ಮುಕುಂದಾಚಾರ್ಯ ಮಗಂದು ಹೋಗಿದೆ, ಆ ಪಕ್ಕದ ಮನೆ ಆನಂದಾಚಾರ್ಯ ಮಗಂದಂತೂ ಅಷ್ಟು ಹೊಟ್ಟೋಗಿದೆ. ನಾ ಅದಕ್ಕೆ ಎಲ್ಲರಿಗೂ ಸ್ವೀಟ್ಸ್ ಹಂಚುತ್ತಾ ಇದ್ದೀನಿ ಅಂಥೇಳಿ. ಮನುಷ್ಯನಿಗೆ ಇನ್ನೊಬ್ಬನಿಗೆ ಆದದ್ದು ನನಗಾದರೆ ಒಳ್ಳೆಯದು. ಕರೆಂಟು ನಮ್ಮ ಮನೆಗೆ ಹೋಗಿ ಎದುರು ಮನೇಲಿದ್ರೆ ಎಷ್ಟು ಬೇಜಾರಾಗತ್ತೋ. ಕಿವಿಯಿಂದ ಕೋಟಿ ಬೈತೀವಿ. ಅವ್ರಿಗೇನು ಬೆಂದೋಗಿದೆಯೋ, ನಮ್ಮ ದಾಯಾದೇನೇ ಕೂತಿಯಾನೋ ಏನೋ, ನಮ್ಮ ಲೈನಲ್ಲೇ ಯಾವಾಗಲೂ ತೆಗಿತಾನೆ, ಅವನ ಕೈಗೆ ಹಾವು ಕಡಿಬೇಕೋ. ಗಂಡ ಅಂದ ಅಲ್ಲೊಂದು ಗಂಟೆ ಇಲ್ಲೊಂದು ಗಂಟೆ ಇಲ್ಲ, ಬಾಯಿ ಮುಚ್ಚರಿ, 1 ಗಂಟೆ ಅವ್ರದ್ದು ನಮಗೆ ಸೇರಿಸಿ ತೆಗಿತಾನೆ, ಅವ್ರದ್ದು ಹೋಯ್ತು, ಸಂತೋಷ. ಸದ್ಯ ಇನ್ಯಾವಾಗ ಅನ್ನ ಬರಲಿ, ಪಾಪ ಇಷ್ಟು ಬೆಂಗಳೂರು ಬೆಳೆದ್ರೆ ಅವಳೇನಿಂದ ಕೊಡ್ತಾರೆ ರೀ ಕರೆಂಟು, ಇನ್ಯಾವಾಗ ಅನ್ನ ಬರಲಿ ಅಂತೂ ಅವ್ರದ್ದೂ ಹೋಗಲಿ. ಪಾಪ ಎಲ್ಲ ಅಳತಾ ಬಂದ್ಯಾರು. ಅವಳು ಸಿಕ್ಕದ್ಲು, ಅರ್ಧ ಸಮಾಧಾನ ಆಯಿತು. ಅವಳು ಇನ್ನೂ ತಲೆ ಹರಟೆ ಮಾಡಿದ್ಲು, ನಾನು ತುಂಬ ಸುಂದರಿ, ನಾನಿಲ್ಲದೆ ಕೃಷ್ಣ ಇರೋದಿಲ್ಲ, ಕೃಷ್ಣ ನಂಗೆ ನಡಿಲಿಕ್ಕಾಗಲ್ಲ ಅಂದು.
ಮತ್ತೇನು ಮಾಡಲಮ್ಮ, ಭುಜದ ಮೇಲೆ ಕೂಡಿಸ್ಲೋ ತಲೆ ಮೇಲೋ, ಯಾಕಡೆ ಐತೆ ಆ ಕಡೆ ಅಂದ. ಭುಜದ ಮೇಲೆ ಕೂತ್ಕೊ ಅಂದ, ಕೂಡಬೇಕು. ಕೃಷ್ಣ ಬಗ್ಗಿದ್ದಾನೆ, ಕೂಡಕ್ಕೆ ಹೋದ್ಲು. ಕೃಷ್ಣ ಅಂತರ್ಧಾನ ಆದ. ಕೂಡ್ಲಿಕ್ಕೆ ಹೋದಾಗ ಚೇರ್ ಎಳೆದಾಗ ಆಯ್ತು ಅವಳಿಗೆ. ಬಿದ್ದೋಳು ಪಾಪ ಏಳಲಿಕ್ಕೆ ಆಗಿಲ್ಲ. ಪಾಪ ಇವರೆಲ್ಲ ಕೈ ಕೊಟ್ಟು ಎಬ್ಬಿಸಿ ಯಮುನಾ ನದಿಯ ತೀರದಲ್ಲಿ ಪುನಃ ಪುಲಿನಮಾವಿಶ್ಯ ಎಲ್ಲರೂ ಅಲ್ಲಿ ಬಂದು ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅದು ಸುಂದರವಾದ, ಆ್ಯಕ್ಚುಯಲಾಗಿ ಎಲ್ಲ ಕೇಳ್ತಾರೆ. ಎಲ್ಲ ಮರಗಿಡಗಳನ್ನು ನೀನು ನೋಡಿದ್ಯಾ ಯಾವುದೂ ಉತ್ತರ ಕೊಡೋದಿಲ್ಲ. ಪುನಃ ಪುಲಿನಮಾಗತ್ಯ ಕಾಲಿಂದ್ಯ ಕೃಷ್ಣ ಭಾವನಾ ಸಮವೇತ ಜಗುಕೃಷ್ಟಂ ತದಾಗಮನಕಾಂಕ್ಷಿತ. ಕೃಷ್ಣನನ್ನು ನೋಡುವ ತವಕ ಎಲ್ಲ ಚೆನ್ನಾಗಿ ಅತ್ತರು. ಎಂಥ ಸಂಸ್ಕಾರ ನೋಡಿ. ಅತ್ತಿದ್ದು ಒಂದು ಸುಂದರವಾದ ಗೀತೆ ಆಗಬೇಕಾದ್ರೆ ಸಂಸ್ಕಾರ ಚೆನ್ನಾಗಿದ್ದರೆ ಇದೆಲ್ಲ, ಆಡಿದ್ದೆಲ್ಲ ಒಂದು ಶ್ಲೋಕ ಆಗಬೇಕಾದ್ರೆ ಸಂಸ್ಕಾರ ಚೆನ್ನಾಗಿರಬೇಕು. ಸಂಸ್ಕಾರ ಚೆನ್ನಾಗಿಲ್ಲ ಅಂದರೆ ಶ್ಲೋಕವೂ ತಪ್ಪಾಗಿರುತ್ತೆ. ಅದು ಹೇಳ್ತಾರೆ, ನೀವು ಶ್ಲೋಕ ಹೇಳದೇ ಇದ್ದರೆ ನಿಮಗೆ ಸಂಭಾವನೆ ಕೊಡ್ತೀವಿ ಆಯಿತಾ ಅಂಥೇಳಿ. ಹಾಗಾಗಿ ಗೋಪಿಕಾಸ್ತ್ರೀಯರು ಹಾಡಿದ್ದು ಇವತ್ತು ಒಂದು ಪಾರಾಯಣದ ಮಟೀರಿಯಲ್ ಆಯಿತು. ಗೋಪ್ಯವೂಚುಹು ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರಹಿ ದಯಿತದೃಚ್ಯತಾಂ ತ್ವಾಂ ದಿದ್ರಕ್ಷತಾಂ ತ್ವಯಿ ಗತಾಸವಃ ತ್ವಾಂ ವಿಚಿನ್ವತೆ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ತೇ ಜನ್ಮನ. ಹೇ ಭಗವಂತ, ನೀನು ಯಾವತ್ತು ನಮ್ಮ ಊರಿನಲ್ಲಿ ಅವತಾರ ಮಾಡಿದೆಯೋ ಅವತ್ತಿನಿಂದ ನಮ್ಮ ನಂದಗೋಕುಲ, ವ್ರಜ ಅಂದರೆ ಗೋಕುಲ ಅಂತ, ಆ ಗೋಕುಲ ಅಧಿಕಂ ಜಯತಿ, ಉತ್ಕೃಷ್ಟವಾಗಿ ಇದೆ ನಮ್ಮೂರು. ತುಂಬ ಶ್ರೀಮಂತ ಊರಾಯಿತು. ನಮ್ಮೂರಿನಲ್ಲಿ ಏನೋ ಆನಂದ ಎಲ್ಲರಿಗೂ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಆಕಳುಗಳೆಲ್ಲ ಕರದಷ್ಟು ಹಾಲು. ಮೊದಲು ಹತ್ತಿರ ಹೋದಾಗೆಲ್ಲ ಸಗಣಿ ಗಂಜಲ ಎರಡೇ ಕೊಡೋದು. ಆದರೆ ಈಗ ಎಷ್ಟು ಹಾಲು ಕೊಡುತ್ತೆ. ಯಾಕೆ? ಶ್ರಯತ ಇಂದಿರಾ ಸಾಧು ತತ್ರಹಿ. ಅಲ್ಲಿ ಇಂದಿರಾ ರೂಪದಿಂದ ಲಕ್ಷ್ಮೀದೇವಿ ಬಂದ್ಯಾಳು. ಅದೇನದು ಇಂದಿರಾ ರೂಪ? ಇದಿ ಪರಮೈಶ್ವರ್ಯೇ ಅಂತ ವರ್ಬದು ಧಾತು. ತುಂಬ ಐಶ್ವರ್ಯವನ್ನು ಕೊಡುವ ರೂಪ. ಇಂದಿಂ ರಾತೀತಿ ಇಂದಿರಾ ಅಂತ ವಿಜಯಧ್ವಜರು ಬರೀತಾರೆ. ಪರಮೈಶ್ವರ್ಯವನ್ನು ಕೊಡುವ ರೂಪದಿಂದ ಲಕ್ಷ್ಮೀದೇವಿ ಅಲ್ಲಿ ದೇವರು ಬಂದಾಗಿನಿಂದ ಕೂತಿಬಿಟ್ಟಾಳು. ಎಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಅಲ್ಲಿ ಲಕ್ಷ್ಮೀದೇವಿ ಬಂದೇ ಬರ್ತಾಳೆ. ಸ್ಪೆಷಲ್ನಾಗೆ ಅವಳಿಗೆ ಆಹ್ವಾನ ಕೊಡೋದೇ ಬೇಡ, ಬಂದೇ ಬರ್ತಾಳೆ. ನೀನು ಬಂದಾಗಿನಿಂದ ನಮ್ಮೂರು ಶ್ರೀಮಂತ ಊರಾಯಿತು. ಬೇಕಾದ ಹಾಲು, ಕರದಷ್ಟು ಹಾಲು. ಅದು ನಮ್ಮ ವಿಜಯರಾಯರು ಅಂತಾರಲ್ಲ, ಒಂದೊಂದು ಆಕಳುಗಳು ಮೊದಲು ನೋಡಲಿಕ್ಕೆ ಪೋಲಿಯೋ ಬಡಕ ಆಕಳಿದ್ದಾಗಿತ್ತು. ಹೀಗೆ ಸಣ್ಣಗೆ ಪಾಪ ಉಫ್ ಅಂದರೆ ಹಾರ್ಕೊಂಡು ಹೋಗೋದು. ಯಾವಾಗ ಕೃಷ್ಣ ಬಂದ ಹುಲ್ಲನ್ನು ತಿನ್ನಿಸ್ದ, ಒಂದೊಂದು ಆಕಳು ಆನೆ ಮರಿ. ಅಮ್ಮೋ, ಆನೆನೋ ಆಕಳೋ. ಈ ಮಹಾರಾಷ್ಟ್ರ ಕಡೆ ಎಮ್ಮೆ ಇರತ್ತೆ ರೀ, ನಮ್ಮದೇನು ಕರ್ನಾಟಕದ ಎಮ್ಮೆ ಏನೇನೇನೋ ಅಲ್ಲ ಅದು. ಏನದು ಇಷ್ಟಿರ್ತಪ್ಪ ಕೃಷ್ಣ ತೀರದ ಎಮ್ಮೆ, ಓ ಭಾರಿ ಗಟ್ಟಿ ಅದು. ಹಾಗೆ ಅದರಲ್ಲೂ ಹಳ್ಳಿ ಕಡೆ ನೋಡಬೇಕು, ಸ್ವಚ್ಛಂದ ಆಹಾರ ತಿನ್ಕೊಂಡು. ಎಲ್ಲೋ ಹೋದಾಗ ನೋಡಿದ್ದೆ ಅದು. ನಮ್ಮ ಈ ನರಸಿಂಹದೇವರಿದ್ದಾರೆ ಕವಳೆ, ಮಹಾರಾಷ್ಟ್ರ, ಅಲ್ಲಿ ಕೃಷ್ಣಾ ತೀರದಲ್ಲಿ ಯಾವುದೋ ಊರದು. ಅಲ್ಲಿ ಹೋದಾಗ ಎಮ್ಮೆಗಳು ಜೋರಿತ್ತದು. ಕೃಷ್ಣ ಅದನ್ನು ಮೇಯಿಸ್ತಾ ಇತ್ತು. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು, ತ್ರಿಜಗ ವಂದಿತ ವಿಜಯ ವಿಠಲ ವ್ರಜಕ್ಕೆ ದೊರೆ ಆದನು ಕಾದನ ವತ್ಸವ ಹರಿ ಕಾದನ, ಮೋದದಿಂದ ಮಾಧವ ಕಾದನ ವತ್ಸವ ಹರಿ ಕಾದನ. ತಾನೇ ತಿನ್ನಿಸ್ತಾ ಇದ್ದ, ತನ್ನ ಸೆರಗಿಂದ ಅದರ ಮೂತೆಯನ್ನು ಒರೆಸ್ತಾ ಇದ್ದ. ಪ್ರೀತಿ ವಿಶ್ವಾಸದಿಂದ ಸರ್ವೋತ್ತಮನಾದ ದೇವರು ಅದು ಕೊಟ್ಟಾಗ ಹುಲ್ಲನ್ನು ತಿಂದು ತಿಂದು ಗಟ್ಟ ಮುಟ್ಟಿಯಾಗಿದ್ದದು. ಇಂದಿರಾ ಸಾಧು ತತ್ರ ಹಿ ದಯಿತ. ಪ್ರೇಮಾಸ್ಪದನಾದ ಭಗವಂತ, ನಮ್ಮ ಕಣ್ಣಿಗೆ ಬೀಳುವವನಾಗು, ನಿನ್ನಲ್ಲೇ ನಮ್ಮ ಪ್ರಾಣ ಇದೆ, ನೀನಿಲ್ಲದೆ ನಾವು ಬದುಕಲಿಕ್ಕೆ ಆಗಲ್ಲಪ್ಪ. ನಮ್ಮ ಕಣ್ಣೆದರಿಗೆ ಬೀಳು, ಬಂದು ನಿಲ್ಲು ಅಂತ ಒಂದು ಅರ್ಥ. ನಮ್ಮ ಸತ್ಯಧರ್ಮ ಸ್ವಾಮಿಗಳು ಒಂದು ಸುಂದರವಾದ ಅರ್ಥವನ್ನು ಬರೀತಾರೆ.
ಕೃಷ್ಣ ಅನ್ನಂತೆ ಸದಾ ಹೆಣ್ಣು ಮಕ್ಕಳು ನನ್ನ ಜೊತೆಯಲ್ಲಿ ಇದ್ದು ನನಗೆ ಹೆಣ್ಣು ಮಕ್ಕಳು ಅಂದರೆ ಅಲರ್ಜಿಯಿಂದ ಬೇಡೇ ಬೇಡ, ನಾನು ನಿಮ್ಮನ್ನು ನೋಡಲ್ಲ. ಯಾರು ಯಾವುದರ ಮಧ್ಯೆ ಇರ್ತಾರೆ ಅದು ಕೆಲವೊಂದು ಅವ್ರಿಗೆ ಅಲರ್ಜಿ ಅಂತ. ಈ ಪಾಪ ಭಕ್ಷ್ಯ ಮಾಡಿರ್ತಾರೆ, ಭಕ್ಷ್ಯ ತಿನ್ನೋದೇ ಇಲ್ಲಂತ, ಅದ್ರ ಹೊಗೆ ಕುಡದೆ ಬೇಜಾರಾಗಿರುತ್ತೆ. ತಿನ್ನೋರಿಗೆ ಬಹಳ ಚೆನ್ನಾಗಿರುತ್ತೆ ಅದು. ಆ ಮಾಡಿದವರು ಏನು ಪುಣ್ಯಾತ್ಮರಪ್ಪ, ದಿನಾ ಭಕ್ಷ್ಯ ಏನಿಲ್ಲ, ತಿಳಿ ಸಾರು ಮಜ್ಜಿಗೆ ಕುಡಿದು ಹೊಟ್ಟೋಗ್ತಾ ಇರ್ತಾರಂತ, ಅದು ಸೇರೋದಿಲ್ಲಂತ. ಹಾಗಾಗಿ ಕೃಷ್ಣ ಅಂದ, ನೀವು ನನ್ನ ಸುತ್ತಲೂ ಇದ್ದು ನನಗೆ ಅಲರ್ಜಿ, ಆದ್ದರಿಂದ ನಾನು ಸನ್ಯಾಸಿ ಆಗ್ತೇನೆ. ಅವರಂದರು, ನೀನು ಸನ್ಯಾಸಿ ಆಗಲಿಕ್ಕೆ ಬರಂಗಿಲ್ಲ. ಯಾಕೆ ಅಂದರು, ಯಾವ ಪೀಠವೂ ಖಾಲಿ ಇಲ್ಲ ಮಾಧ್ವರದು, ಎಲ್ಲ ಫುಲ್. ಪರವಾಗಿಲ್ಲ ಅಂದ ಕೃಷ್ಣ. ಅಲ್ಲೋ ಸನ್ಯಾಸ ಕೊಡಲಿಕ್ಕೆ ಯಾರೂ ತಯಾರಿಲ್ಲದೆ ಇದ್ದರೆ ನೀ ತಗೋತಿ ಹೇಗೆ? ನಾನು 3000 ಮಠಕ್ಕೆ ಹೋಗಿ ತಗೋತೀನಿ, ಎಲ್ಲೋ ಒಂದು ಕಡೆ ತಗೋತೀನಿ, ನಿಮಗೆ ಹಾಕೋದು. ನಾವು ಮಠಗಳಲ್ಲಿ ಪೀಠಗಳಲ್ಲಿ ಖಾಲಿ ಇಲ್ಲ ಅಂದದ್ದಲ್ಲ, ಒಟ್ಟೇ ನೀನು ಸನ್ಯಾಸಿ ಆಗಲಿಕ್ಕೆ ಅನರ್ಹ ಅಂತ. ಯಾಕಪ್ಪ? ನೋಡು, ಸನ್ಯಾಸಿ ಅಂತ ಆಗಬೇಕಾದರೆ ಹೆಂಡತಿಯನ್ನು ಬಿಟ್ಟಿರಬೇಕು. ನೀ ಅದೇ ಬಿಡುವಲ್ಲಿ 24 ತಾಸು ನಿನ್ನ ಎದೆ ಮೇಲೆ ಸದಾ ಲಕ್ಷ್ಮೀದೇವಿನ ಕೂಡಿಸ್ಕೊಂಡೇ ಇರ್ತಿ. ಯಾರೇ ಪಾದಪೂಜೆ ಕರೆದ್ರೂ ಅವನವರು ಬರ್ತಾರೆ ಅಂತ. ನೀ ಎಲ್ಲಿ ಸನ್ಯಾಸಿಯೋ?